And finally the day has come. ಸುಮಾರು ಫುಲ್ ಹೊಗೆ ಆಗ್ತಾವ್ರೆ. ಇದನ್ನೆಲ್ಲ ನೀನ್ ನೋಡಿದ್ಯಾ? ನೀನ್ ಹೊರಗ್ ಬಾ, ಇನ್ನು ಏನೇನೋ ತೋರಿಸ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಅನದರ್ ವ್ಲಾಗ್. ನಾವಿವತ್ತು ಡಿ ವಿ ಬ್ರೋ ಅವರು ಹೊಸ ಗಾಡಿ ತೊಗೊತಿದ್ದಾರಲ್ಲ, ಅದು ಸ್ಟೋರಿ ಹಾಕಿದ್ರಲ್ಲ, ಸೊ ಹಂಗಾಗಿ KTM ಮೇಕ್ರಿ ಸರ್ಕಲ್ಗೆ ಹೋಗ್ತಾಯಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸು. ಅಲ್ಲಿ ಹೋಗಿ ಡಿ ವಿ ಬ್ರೋನ ಮೀಟ್ ಮಾಡೋಣ. ಗೊತ್ತಿಲ್ಲ ಎಷ್ಟು ಜನ ಬಂದಿರ್ತಾರೆ ಏನು ಅಂತ. ಮಧ್ಯಾಹ್ನ ನಾನು ಆ್ಯಕ್ಚುಲಿ ಹೋಗಿದ್ದೆ ಗೈಸ್ KTM ಮೇಕ್ರಿ ಸರ್ಕಲ್ಗೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇನ್ನೊಂದು ಗಾಡಿ ತೊಗೊತಿದ್ದಾನೆ KTM, ಅದನ್ನು ಒಂಚೂರು ಟೆಸ್ಟ್ ರೈಡ್ ಮಾಡಬೇಕಾಗಿತ್ತು, ಹಾಗಾಗಿ ಹೋಗಿದ್ವಿ ನಾನು ಅವನು. ಅಲ್ಲಿ ಸಂಜೆ ತನಕ ಏನಕ್ಕೆ ವೆಯ್ಟ್ ಮಾಡೋದಂತ ರಿಟರ್ನ್ ಬಂದ್ವಿ, ಮತ್ತೆ ಇವಾಗ ಹೋಗ್ತಾಯಿದ್ದೀವಿ ಅಲ್ಲಿಗೆ. ಸೊ ಬನ್ನಿ ಹೋಗೋಣ, ಸಿಗ್ತಾರೆ. ಹೆಂಗೆ ನಡೀತಿತ್ತು ಏನು, ಯಾವ ಗಾಡಿ ತೊಗೊತಿದ್ದಾರೆ ಡಿ ವಿ ಬ್ರೋ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಸುಮ್ಮನೆ ಓಡಿಸ್ಕೊಂಡು ಹೋಗೋದು ಅದು ಇದೆಲ್ಲ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಇನ್ನು KTM ಶೋರೂಮ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ಸ್, ಇನ್ನೇನು ಬಂದ್ವಿ KTM ಮೇಕ್ರಿ ಸರ್ಕಲ್ ಹತ್ರ. ಹೆವಿ ಟ್ರಾಫಿಕ್ ಗುರು. ನೋಡೋಣ ಏನು ಕ್ರೌಡ್ ಗೀಡ್ ಐತಾ ಹೆಂಗೆ ಅಂತ ಒಂದ್ಸರಿ ಅಲ್ಲಿ ಹತ್ರ ಹೋದ್ಮೇಲೆ ಇರಿ. ಬೇಜಾನ್ ಜನ ಇದ್ದಾರೆ ಗುರು. ಆಕ್ಚುಲಿ ಬರೋಡ್ಲೆ ಫೋನ್ ಮಾಡಿದ್ರು, ಬ್ರೋ ನೀವು ವಾಪಸ್ ಹೋಗ್ಬೇಕಾಗುತ್ತೆ, ಸೀನ್ ಆಗ್ಬಿಡುತ್ತೀವಿ ಅಂತ. ಏನೇ ಸೀನ್ ಆಗ್ಲಿ ಪರವಾಗಿಲ್ಲ, ಫೇಸ್ ಮಾಡೋಣ, ನಮ್ ಡಾರ್ಲಿಂಗ್ಸ್ಗೋಸ್ಕರ ಎನಿಥಿಂಗ್ ಅಂದ್ಬಿಟ್ಟು. ಹೆಂಗಿದ್ದಾರೆ ಎಲ್ಲರೂ? ಸೂಪರ್ ಸೂಪರ್. ತುಂಬಾನೇ ಥ್ಯಾಂಕ್ಫುಲ್ ಟು ಯು ಗೈಸ್. ಅಂಡ್ ಫೈನಲಿ ದ ಡೇ ಹ್ಯಾಸ್ ಕಮ್. ಸುಮಾರು ಐ ಥಿಂಕ್ ಒನ್ ಇಯರ್ ಇಂದ ನಾವು ಬೈಕ್ ಯಾವಾಗ ಬ್ರೋ, ನೆಕ್ಸ್ಟ್ ಬೈಕ್ ಯಾವಾಗ ಅಂತ ಕೇಳಿಸ್ಕೊಂಡು ನನಗೆ ಆಕ್ಚುಲಿ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು, ಏನ್ ಮಾಡೋದು ನೆಕ್ಸ್ಟ್. ಆಕ್ಚುಲಿ ನಾನು ಇನ್ನೊಂದು ಬೈಕ್ ತಲೆಯಲ್ಲಿ ಇತ್ತು, ದಟ್ ಹ್ಯಾಡ್ ಟು ಹ್ಯಾಪನ್, ಬಟ್ ಸಮ್ಹೌ ಇಟ್ ಡಿಡ್ಂಟ್. ಅಂದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಚಾಲೆಂಜ್ ಇತ್ತು ಅದರಲ್ಲಿ. ಸೊ ಸರಿ ಆಯ್ತು, ವಾಟ್ಸ್ ನೆಕ್ಸ್ಟ್? ಇನ್ನ ಬೇರೆ ಯಾವ್ದಂತ ಎಕ್ಸೈಟಿಂಗ್ ಬೈಕ್ ಇದೆ ನಮ್ಮ ಡಿವಿಯನ್ಸ್ಗೆಲ್ಲ ಇಷ್ಟ ಆಗುವಂತ ಬೈಕ್ಗಳು? ಟೈಗರ್ ವಿಲ್ ಬಿ ಬ್ಯಾಕ್ ಸೂನ್. ಅದನ್ನಂತೂ ಖಂಡಿತ ಹೇಳಕ್ ಇಷ್ಟಪಡ್ತೀನಿ. ಸೊ ದಿಸ್ ಒನ್, that's one. 10RR is 10RR. Release. So darlings, how excited are you for our new bike? Already ಗೊತ್ತಿದೆ ನಿಮಗೆ, already display ಮಾಡ್ತಿದ್ದಾರೆ. ಇಲ್ಲ ಬಿಡಿ, ಆಕ್ಚುಲಿ ಹೆಲ್ಮೆಟ್ ಒಂಥರ ಅವ್ರಿಗೆ ಅಪರಲ್ ಇದ್ದಂಗೆ ನಮ್ಮ ಬೈಕರ್ಸ್ಗೆಲ್ಲ ಬಿಟ್ಟು ಇರಲ್ಲ. I can understand the feeling of being there. Ranjan bro. ನಮ್ಮ ಸಾರಥಿ ನಮ್ಮ ಕರ್ಕೊಂಡ್ಬಂದಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಎಲ್ಲೇ ಹೋದ್ರು ಸಿಟಿ ಒಳಗಡೆ ನಮ್ಮ ಗಾಡಿಗಳು ಯಾವ್ದು ಇರ್ತಲ್ಲ, ಎಲ್ಲ ಇವ್ನ ಗಾಡಿಗಳು. ಯಾಕಂದ್ರೆ ಇವ್ನು ಇಲ್ಲೇ ಇರ್ತಾನೆ ಸಿಟಿ ಒಳಗಡೆ, ನಾನು ಸೀದಾ ಮೆಟ್ರೋ ಹತ್ಕೊಂಡ್ ಬಂದ್ಬಿಡ್ತೀನಿ. ಇವತ್ತು ನಂಗೆ ಸೀದಾ ಇವ್ರ ಆಫೀಸ್ ಹತ್ರ ಇಳ್ಕೊಂತೀನಿ, ಇವ್ನು ಎಲ್ಲೇ ಇದ್ರು ಪಿಕ್ ಮಾಡ್ತಾನೆ ಪಾಪ. ಹೌದು, 7 ಅಕ್ಷರ್ಗೆ
ಕಂಗ್ರ್ಯಾಚುಲೇಷನ್ಸ್ ಮಚ್ಚ ಆಲ್ ಮೈ ನಮ್ಮ ಡಿ ಎಸ್ ಸೆವೆನ್ ಅಪ್ಸ್ ಅಲ್ಲಿ ಬಂದಿರೋದು ನೋಡೋದಲ್ಲ. ಸೊ KTM ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ 3ನೇ KTM ಶೋರೂಮ್ ಅಲ್ಲಿ ತಗೊಂತಾ ಇರೋ KTM ಆಕ್ಚುಲಿ, ಅಂಡ್ ದಿಸ್ ಇಸ್ ಮೈ ಫಸ್ಟ್ ಬಿಗ್ ಬೈಕ್ ವಿಚ್ ಐ ಆಮ್ ಬೈಯಿಂಗ್ ಇನ್ ಅ ಶೋರೂಮ್ ಗಾಡಿ. ನಾನು ಇದೇ ಫಸ್ಟ್ ಬಿಗ್ ಬೈಕ್ ತಗೋತಾ ಇರೋದು. ಒಂಥರ ಆಕ್ಚುಲಿ 2026 ಅಲ್ಲಿ ನಾನು ಚೆನ್ನಾಗಿ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ಮೋರ್ ದನ್ 10 ಇಯರ್ಸ್ ಆಗಿದೆ ಈಗ. ಸೊ 10 ಇಯರ್ಸ್ 2016 ಹೌದು ಬ್ರೋ, 2016 ನಾನು ಯೂಟ್ಯೂಬ್ ಚಾನಲ್ ಅಂದ್ರೆ ಇಂಗ್ಲಿಷ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಐ ಸ್ಟಾರ್ಟೆಡ್ ಆಫ್ ವಿತ್ KTM ಆಕ್ಚುಲಿ. ನನ್ನ ಫಸ್ಟ್ ನನ್ನ ದುಡ್ಡಲ್ಲ ಅಂತ ನಾನು ತಗೊಂಡಿದ್ದು ಆಕ್ಚುಲಿ RC390. ಅದಕ್ಕೆ ಮುಂಚೆ 220 ಇತ್ತು, ಬಟ್ ಅದು ನಮ್ಮ ಮನೇಲಿ ಗಾಡಿ ಮುಂದೆ ಕೊಡ್ಸಿದ್ದು. ನಾನು ಯಾವಾಗ ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದ್ರೆ 2015 ಇಂದ ಬಿನ್ ವರ್ಕಿಂಗ್. ಸೊ 1 ಇಯರ್ ಐ ಥಿಂಕ್ 2017 ಅಲ್ಲಿ ನಾನು RC390 ತಗೊಂಡಿದ್ದು. ಸೊ ದಟ್ ವಾಸ್ ಮೈ ಫಸ್ಟ್ ಬೈಕ್. ಅಫಿಷಿಯಲಿ ನನ್ನ ಬೈಕಿಂಗ್ ಕೆರಿಯರ್, ಯೂಟ್ಯೂಬ್ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿದ್ದೆ KTM ಇಂದ ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ. ಸೊ ನಮ್ಮ ಇವರು KTM ಎಂಟೈರ್ ಟೀಮ್ ಏನಿದೆ ಇವರೆಲ್ಲ ನನಗೆ ದೇರ್ ನಥಿಂಗ್ ನ್ಯೂ ಟು ಮಿ. ಪೆಟ್ಸಿ ಸರ್ ಇವತ್ತು ಬಂದಿಲ್ಲ ಅನ್ಸುತ್ತೆ. ಓಕೆ ಅವ್ರು ಬರಲಿ. ಸೊ ನಮ್ದು ಪೆಟ್ಸಿ ಸರ್ ತುಂಬಾ ಹಿಸ್ಟ್ರಿ ಇದೆ ಆಕ್ಚುಲಿ. RC390 ಆದ್ಮೇಲೆ ಡ್ಯೂಕ್ 125 ಬಂದಿದ್ದು ಜ್ಞಾಪಕ ಇದೆ ನಿಮಗೆ. ಡ್ಯೂಕ್ 125 ಅವಾಗ ಏನ್ ಮಾಡಿದ್ದೆ, ಇಡೀ ಇಂಡಿಯಾಗೆ ಫಸ್ಟ್ ಗಾಡಿ ನಾನೇ ಇಳಿಸ್ಬೇಕು ಅಂದ್ಬಿಟ್ಟು ಚಾಲೆಂಜ್ ಅಲ್ಲಿ ಪೇಮೆಂಟ್ ಗಿಮೆಂಟ್ ಎಲ್ಲ ಮಾಡ್ಬಿಟ್ಟು ಕೊಡಕ್ಕೆ ರೆಡಿ ಇರಲಿಲ್ಲ ಆಕ್ಚುಲಿ KTM ಶೋರೂಮ್ ಅವ್ರಿಗೆ. ಯಾಕಂದ್ರೆ ಅದು RTO ದಿನ ಇದು ಪ್ರೊಸೀಜರ್ ರೆಡಿ, ಅಪ್ರೂವಲ್ ನಡೀತಾ ಇತ್ತು. ನಾನು ಬೆಟ್ಟಿ ಸರ್ ಫೋನ್ ಮಾಡ್ಬಿಟ್ಟು, ಸರ್ ನಾನು ಏನನ್ನಾಗಿ ಬೇಕೇ ಬೇಕು ಗಾಡಿ ಅಂದ್ಬಿಟ್ಟು, ಆಯ್ತು ಒಂದು ಸಂಡೇ ಡೆಲಿವರಿ ತೊಗೊಂಡು ಹೋಗ್ಬಿಡಪ್ಪ ನೀನು, ಆಯ್ತು ನಿಂಗೆ ರೋದ್ನೆ ತಡೆಯಾಗಾಯ್ತಲ್ಲ ಅಂದ್ಬಿಟ್ಟು ಡೆಲಿವರಿ ಕೊಟ್ಬಿಟ್ಟು, ಡೆಲಿವರಿ ಆಯ್ಬಿಡು ಯಾರು ಪೋಸ್ಟ್ ಎಲ್ಲ ಯಾರು ಮಾಡ್ತಾರೆ ಅಂದ್ಬಿಟ್ಟು ನಾನು ಒಂದು ಫೋಟೋ ಗಿಡ ಹಾಕ್ತೆ ಇನ್ಸ್ಟಾಗ್ರಾಮಲ್ಲಿ. ಅವನೇನು ತಗೊಂಡು ನ್ಯಾಷನಲ್ ನ್ಯೂಸು 125 ಡೆಲಿವರ್ಡ್ ಇನ್ ಬ್ಯಾಂಗ್ಳೂರ್ ಟು ಯೂಟ್ಯೂಬರ್ ಟಿವಿ ಅಂದ್ಬಿಟ್ಟು ಹಾಕ್ಬಿಟ್ಟವ್ರು, ಯಾರೋ ಪೋಸ್ಟ್ ಬ್ಲಾಕ್ ಮಾಡ್ಬಿಟ್ಟು ಹಾಕ್ಬಿಟ್ಟವ್ರೆ. ನಮಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಇಂದ ಫೋನು ಒಬ್ಬ ಶೋರೂಮ್ ಅವ್ರಿಗೆ, ಹೆಂಗ್ರಿ ನೀವು ಹೆಂಗ್ರಿ ಇದೆಲ್ಲ ಫಾರ್ಮ್ಯಾಲಿಟೀಸ್ ಮುಗಿಸ್ಕೊಂಡಿರೋ ಹೆಂಗ್ರಿ ಅಂತ ಅವರು. ಆಮೇಲೆ ಅಣ್ಣ ನಿಮ್ಗೆ ಇದಕ್ಕೆ ಅಣ್ಣ ಹೇಳಿದ್ದು ಅಂತ ಹೇಳ್ಬಿಟ್ಟು ನಮ್ಗೆ ಬೆಟ್ಟಿ ಸರ್ ದಯವಿಟ್ಟು ಶೋರೂಮ್ ಅಲ್ಲಿ ವಾಪಸ್ ತಗೊಂಡು ನೀವು ಕೂಡ ರಜಾ ಒಂದ್ 2 ದಿವಸ ತಡ್ಕೊಂಡು ಒಂದು ತಿರ್ಗಾ ಎತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ತಿರ್ಗಾ ಆಮೇಲೆ ಶೋರೂಮ್ ಅಲ್ಲಿ ನಿಲ್ಸ ಗಾಡಿನ. ಸರಿ ಅಷ್ಟೆಲ್ಲ ಮಾಡಿದೆ ಆಯ್ತು. ಆಮೇಲೆ ಗಾಡಿನ ಎತ್ಕೊಳ್ಳೋದೆ ಮನೆಗೆ, ಅದೆಲ್ಲ ಅಪ್ರೂವಲ್ ಎಲ್ಲ ಆದ್ಮೇಲೆ ನಮ್ಮ ಮಳವಳ್ಳಿ ಮಂಜ ಇದ್ದವನೇ ವಾಪಸ್ ಬರೋಕ್ ನಾಯಿ ಎತ್ಬಿಟ್ಟು ಬೀಳಿಸ್ಬಿಟ್ಟ ಗಾಡಿನ. ಫಸ್ಟ್ ಡ್ಯೂಕ್ 125 ಕ್ರಾಶ್ ಇನ್ ಇಂಡಿಯಾ. ಸೊ ಇದು ನಮ್ಮ ಥರ್ಡ್ KTM ಬೈಕ್ ಅಂಡ್ ಯಾ ಹೇಳಿದಾಗೆ ದಿಸ್ ಮೈ ಫಸ್ಟ್ ಬಿಗ್ ಬೈಕ್ ಇನ್ KTM ಆಕ್ಚುಲಿ. ಸೊ ಐ ಥಿಂಕ್ ವಿ ಹ್ಯಾವ್ ಕ್ವೈಟ್ ಅ ಲಾಟ್ ಆಫ್ ಹಿಸ್ಟ್ರಿ ವಿತ್ KTM. ಸೊ ಜಾಸ್ತಿ ಕಾಯ್ಸೋದು ಬೇಡ, ಲೆಟ್ಸ್ ಡು ದ ಸೊ ಕೌಂಟ್ ಡೌನ್ ಯಾರು ಸ್ಟಾರ್ಟ್ ಮಾಡ್ತೀರಾ? Nice. Finally, our beast is here, ready to be unleashed. ಹೆಂಗನ್ಸಿದೆ ಬೈಕ್ ನೋಡ್ತಾ ಇದ್ದೀರಾ? This is the only model in KTM. I think single swing arm ಬರೋ ಇದೊಂದೇ ಮಾಡಲ್ ಅನ್ಸುತ್ತಲ್ಲ. ಸೂಪರ್ ಡ್ಯೂಕ್ ಮಾತ್ರನೇ ಅವ್ರು ಸಿಂಗಲ್ swing arm ಕೊಡೋದು. And this is the KTM's flagship model. ಇದಕ್ಕೆ ಮೇಲೆ ಆಕ್ಚುಲಿ ಅವ್ರು ಏನೇನು ಇಂಜಿನಿಯರಿಂಗ್ ಪ್ರೋಗ್ರೆಸ್ ಇದೆ, ಅವರ ಟೆಕ್ನಿಕಲ್ ನಾಲೆಡ್ಜ್ ಏನೇನಿದೆ ಎಲ್ಲಾನು ಈ ಗಾಡಿ ಮೇಲೆ ಹಾಕಿ ದೇ ಕ್ರಿಯೇಟೆಡ್ ಅ ಮಾರ್ವೆಲ್. ಆಕ್ಚುಲಿ ನಾನು ಸುಮಾರು 10 ಇಯರ್ಸ್ ಇದೆ ನಾನು RC390 ತಗೊಂಡಾಗಿ ನಾನು ಸೂಪರ್ ಡ್ಯೂಕ್ ಎಲ್ಲ ನಾನು ಅದೇ ಬರೀ ಅಬ್ರಾಡ್ ಅವರು ಓಡಿಸೋರು. ಪ್ರೈಸ್ ಡಿಫರೆನ್ಸ್ ಐ ಥಿಂಕ್ ಗೋಯಿಂಗ್ ಬೈ ದ ಡೈರೆಕ್ಟ್ ಕನ್ವರ್ಷನ್ ಥಿಂಕ್ 2 to 3 lakhs ಜಸ್ಟ್ ಫಾರ್ ದ ಸಸ್ಪೆನ್ಷನ್ ಇದೆ. ಇದು ಬ್ರೋ 31 ಚೇಂಜ್ ಇದೆಯಲ್ಲ, ಇದು 31 ಅರೌಂಡ್ 3150 ಅನ್ಕೊಳ್ಳಿ, ಆನ್ ರೋಡ್ ಇದೆ. ಸೊ ಐ ಥಿಂಕ್ ಐವೋ ಇನ್ನೊಂದು 3350 ಆಗ್ಬೋದು. Modifications, lot of modifications incoming. Yeah, without ನನಗೆ ಒಂದು ಏನಂದ್ರೆ ಆಕ್ಚುಲಿ ಇದು ಸೋಷಿಯಲ್ ಮೀಡಿಯಲ್ಲಿ ಹೇಳಕ್ಕಿಲ್ಲ, ಆಮೇಲೆ ಹಾಕೊಂತಾರೆ ನನಗೆ. ಫೈನಲ್ ಬಾಸ್ ಅಂತಾರಲ್ಲ ಆಕ್ಸೆಸರೀಸ್ ಅಲ್ಲಿ ಫೈನಲ್ ಬಾಸ್ ಬಂದಿದೆ. ಅದಿಲ್ದಿರ ನನಗೆ ಕಷ್ಟ ಗಾಡಿ ಬಿಡೋದು ಅಂದ್ರೆ ಬೋರ್ ಆಗ್ತಿದೆ. ಅರ್ಥ ಆಯ್ತಾ?
ಬಾಯ್ಸ್ ನೋಡಿದ್ರಲ್ಲ ಡಿ ವಿ ಬ್ರೋ ಅವ್ರದ್ದು ಹೊಸ ಬೈಕ್ ಯಾವುದು ಅಂತ. ಸೊ ಸೂಪರ್ ಡ್ಯೂಕ್ 1390R. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಡಿ ವಿ ಬ್ರೋ. ಐ ನೋ ನೀವು ಈ ವಿಡಿಯೋ ನೋಡೋಲ್ಲ ಅಂತ, ಬಟ್ ಸ್ಟಿಲ್ ಕಂಗ್ರ್ಯಾಚುಲೇಷನ್ಸ್. ಸೇಫ್ ರೈಡ್. ಮತ್ತು ಯಾರ್ಯಾರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದು ನೋಡ್ತಿರ್ತೀರ, ಡಿ ವಿ ಬ್ರೋ ಫ್ಯಾನ್ಸ್, DVNs, ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಿರ್ತೀನಿ, ಕಾರ್ ರಿವ್ಯೂಸ್, ಬೈಕ್ ರಿವ್ಯೂಸ್. ಸೊ ನೋಡಿ ನನ್ನ ಚಾನಲ್ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್ಸ್. ಬಾಯ್.